ನಾನೊಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ಟಾಕ್ ರಿಲೇಟೆಡ್ ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಈ ಆಕ್ಸೆಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಫಸ್ಟ್ ಒಂದು ಬಂದು ಅಪ್ಡೇಟರ್ ಸರ್ವಿಸ್ ಲಿಮಿಟೆಡ್. ಇದು ನಾಳೆ ದಿನ 347 ಮತ್ತು 349 ರೇಂಜಲ್ಲಿ ಓಪನ್ ಆಗಿ ಡೇ ಹೈ ದಟ್ ಮೀನ್ಸ್ 351ಕ್ಕಿಂತ ಅಪ್ಸೈಡಲ್ಲಿ ಸಸ್ಟೇನ್ ಆದರೆ ಆವಾಗ ನಾವು ಇದರಲ್ಲಿ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಟಾರ್ಗೆಟು 1:2 ಇರುತ್ತೆ. ನಮ್ಮದು ಸ್ಟಾಪ್ ಲಾಸು 346 347 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ಯಾವಾಗ ಡೇ ಹೈ ಹತ್ರ ಸಸ್ಟೈನ್ ಆಗ್ತಾರೆ. ಯಾಕಂದರೆ ನೀವು ಒಂದು ಒಳ್ಳೆ ಇಲ್ಲಿ ಚಾನಲ್ ನೋಡ್ಬೋದು, ಒಂದೊಳ್ಳೆ ಪ್ಯಾಟರ್ನ್ ಕೂಡ ನೋಡ್ಬೋದು. ಯಾಕಂದರೆ ಇಲ್ಲಿ ಒಂದೇ ಸೇಮ್ ರೇಸನ್ಸ್ನ ಮಲ್ಟಿಪಲ್ ಟೈಮ್ಸ್ ಹಿಟ್ ಮಾಡಿ. ದಟ್ ಮೀನ್ಸ್ ಇಲ್ಲಿಂದ ಫಸ್ಟು ಸೆಲ್ ಆಫ್ ಬಂತು, ಅಗೇನ್ ಇಲ್ಲಿಂದ ಬೈಯಿಂಗ್ ಹೋಯಿತು. ಅದಾದ ಮೇಲೆ ಇಲ್ಲಿ ಒಂದೊಳ್ಳೆ ಸೆಲ್ಲಿಂಗ್ ಬಂತು. ಇಲ್ಲಿ ಬಯರ್ಸ್ ಒಂದೊಳ್ಳೆ ರಿಕವರಿ ಕೊಟ್ಟು ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಇಲ್ಲಿ ಸಸ್ಟೈನ್ ಆಗಲಿಲ್ಲ, ಸೆಲ್ಲಿಂಗ್ ಬಂತು. ಬಟ್ ಈಗ ಏನಾಯ್ತು ಅಂದರೆ ಇಲ್ಲಿ ಬೈಯಿಂಗ್ ಕೂಡ ಸ್ಟ್ರಾಂಗ್ ಆಗ್ತಾ ಉಂಟು, ಸೆಲ್ಲಿಂಗ್ ಸ್ವಲ್ಪ ವೀಕ್ ಆಗ್ತಾ ಉಂಟು. ದಟ್ ಮೀನ್ಸ್ ಇಲ್ಲಿ ರೇಂಜ್ ಬೌಂಡ್ ಮಾರ್ಕೆಟ್ ಆಗಿದೆ, ಒಂದು ಚಾನಲ್ ರೀತಿ ಮಾರ್ಕೆಟ್ ಆಗಿದೆ 2 ಡೇಸಲ್ಲಿ. ಯಾವಾಗ ಇದು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತಾರೆ ಆವಾಗ ಇಲ್ಲಿ ಸೆಲರ್ಸ್ ಇದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ. ಆವಾಗ ಒಂದು ಒಳ್ಳೆ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಾಗಿ ನಮ್ಮದು ಎಂಟ್ರಿ ಪ್ರೈಸ್ ಇರುತ್ತೆ 351, ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ 346, ಇಲ್ಲಾಂದರೆ 347 ನಮ್ಮದು ಸ್ಟಾಪ್ ಲಾಸ್ ಲೆವೆಲ್ ಆಗಿರುತ್ತೆ. ನಮ್ಮದು ರಿಸ್ಕ್ ರಿವಾರ್ಡು 1:2 ಇರುತ್ತೆ. ಇದು ರಿಸಲ್ಟ್ ನಾನು ಟೆಲಿಗ್ರಾಮ್ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ. ಫೈನ್. ಸೆಕೆಂಡ್ ಒಂದು ಪಾಟೀಲ್ ದೇವ್ ಲಿಮಿಟೆಡ್. ಇಫ್ ಇನ್ ಕೇಸ್ ಇದು ನಾಳೆ ದಿನ ಗ್ಯಾಪ್ ಅಪ್ ಓಪನ್ ಆಗಿ ಇನ್ಸೈಡ್ ಟ್ಯಾಪ್ ಕೂಡ ಆಗ್ಬೋದು, ಇಲ್ಲಾಂದರೆ ಗ್ಯಾಪ್ ಅಪ್ ಓಪನ್ ಆಗಿ ಅಪ್ಸೈಡ್ ಕೂಡ ಮೂಮೆಂಟಮ್ ಕೊಡ್ಬೋದು. ಯಾಕಂದರೆ ಈ ಟ್ರೆಂಡ್ ಲೈನ್ ನೋಡ್ಬೋದು ನೀವು, ಇದು ಮಲ್ಟಿಪಲ್ ಟೈಮ್ ಟಚ್ ಆಗಿದೆ. ದಟ್ ಮೀನ್ಸ್ ಇದು ವೀಕ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ಸೆಲ್ಲಿಂಗ್ ನೋಡ್ಬೋದು. ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಸ್ಟ್ರೈಟ್ ದಟ್ ಮೀನ್ಸ್ ಒಂದೊಳ್ಳೆ ಫಾಲ್ ಆಯಿತು, ಅದಕ್ಕೆ ಇದು ಫಾಲೋ ಥ್ರೂ ಸಿಕ್ಕಿಲ್ಲ. ಇಲ್ಲಿ ಬಾಯರ್ಸು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಈಗ ಒಂದು 2 ಡೇಸ್ ಕ್ಯಾಂಡಲ್ ಕೂಡ ನೋಡಿದರೆ ಈ ಸೆಲ್ಲಿಂಗ್ ಕ್ಯಾಂಡಲ್ಲು ಈ ಸೆಲ್ಲಿಂಗ್ ಕ್ಯಾಂಡಲ್ ಕಂಪೇರ್ ಮಾಡಿದರೆ ಈ ಸೆಲ್ಲಿಂಗ್ ಕ್ಯಾಂಡಲ್ ಸ್ವಲ್ಪ ವೀಕ್ ಆಗ್ತುಂಟು. ದಟ್ ಮೀನ್ಸ್ ಅಷ್ಟೊಂದು ಸ್ಟ್ರಾಂಗ್ ಅಂತ ತೋರ್ತಾ ಇಲ್ಲ. ಸೊ ಯಾವಾಗ ಇದು ನಾಳೆ ಗ್ಯಾಪ್ ಅಪ್ ಓಪನ್ ಮಾಡಿ ಬಯರ್ಸ್ ಹೋಲ್ಡ್ ಮಾಡಿದರೆ ಇದು ಸ್ಲೋ ಆ್ಯಂಡ್ ಸ್ಟಡಿ ನಮ್ಗೊಂದೊಳ್ಳೆ ಮೂಮೆಂಟಮ್ ಸಿಗ್ಬೋದು. ಫೈನ್. ಸೊ ಇಫ್ ಇನ್ ಕೇಸ್ ಇದು ನಾಳೆ ಒಂದು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ನಾಡ್ದು ದಿನ ಯೂಸ್ ಆಗ್ಬೋದು. ಗ್ಯಾಪ್ ಅಪ್ ಓಪನ್ ಆಗಿ ಸಸ್ಟೈನ್ ಆದರೆ, ಇಲ್ಲಾಂದ್ರೂ ಕೂಡ ನಾಳೆ ಫ್ಲ್ಯಾಟ್ ಓಪನ್ ಆಯಿತು ಇಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಇಗ್ನೋರ್ ಮಾಡಿ, ಇದರಲ್ಲಿ ಮತ್ತೇನು ಇರಲ್ಲ ನನ್ನ ಪ್ರಕಾರ ನಾಳೆ ದಿವಸಕ್ಕೆ. ಬಟ್ ಇದು ಪೊಸಿಷನ್ ಬೇಸಸಲ್ಲಿ ನಮಗೆ ಸಿಗ್ಬೋದು. ಇಫ್ ಇನ್ ಕೇಸ್ ಇದು ನಾಳೆ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ನಾವಿದು ವಾಚ್ ಲಿಸ್ಟಲ್ಲಿ ಇಡ್ತೀವಿ. ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆಗಿ ಸೆಕೆಂಡ್ ಹಾಫಲ್ಲಿ ಸಸ್ಟೈನ್ ಆಯ್ತು ಅಂದರೆ ಡೇ ಹೈ ಏನುಂಟಲ್ಲ 535ಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಯ್ತು ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸಣ್ಣ ಮಟ್ಟದ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಟಾರ್ಗೆಟು ಸ್ವಿಂಗ್ ಟ್ರೇಡಿಂಗ್ ಪ್ರಕಾರ ನಮ್ಮದು ಟಾರ್ಗೆಟ್ ಫಸ್ಟು 570 ಇರುತ್ತೆ. ನಮ್ಮದು ಸ್ಟಾಪ್ ಲಾಸ್ ಏನುಂಟಲ್ಲ ಈ ಡೇ ಲೋ ಏನುಂಟಲ್ಲ ದಟ್ ಮೀನ್ಸ್ ಕ್ಲೋಸಿಂಗ್ ಇಟ್ಕೊಳ್ಬೋದು. ಡೇ ಲೋ ಸ್ವಲ್ಪ ಡೀಪ್ ಆಗ್ತದೆ, ಮೋಸ್ಟ್ ಏನು ಡೀಪ್ ಆಗಲ್ಲ, ಬಟ್ ₹1 ಆಗುತ್ತೆ. ಬಟ್ ಓಕೆ ಫೈನ್. 520 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇಟ್ಕೊಂಡು ನಮ್ಮದು ಎಂಟ್ರಿ ಪ್ರೈಸು ಸಮ್ ಅರೌಂಡ್ 535 ಹತ್ರ ನಮ್ಮದು ಎಂಟ್ರಿ ಆಗೋದು. ದಟ್ ಮೀನ್ಸ್ ಇಲ್ಲಿ ನಮ್ಮದು ₹15 ರೇಂಜಲ್ಲಿ ದಟ್ ಮೀನ್ಸ್ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಆವಾಗ ನಾವು ಅದ್ರ ಬಿಹಾಫಲ್ಲಿ ನಮ್ಮದು ಪ್ರಾಫಿಟ್ ಲೆವೆಲ್ಲು ಅಂದರೆ ನಮ್ಮದು ಟಾರ್ಗೆಟ್ ಲೆವೆಲು 570 ಹತ್ರ ನಾವು ಟಾರ್ಗೆಟ್ ಇಟ್ಟಿರ್ತೀವಿ. ಸೊ ಯಾವಾಗ ಇದು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಆವಾಗ ಇಲ್ಲಿ ಇನ್ಸೈಡ್ ಟ್ಯಾಪ್ ಕ್ಯಾಂಡಲ್ ಆಗ್ಬೋದು. ಇಫ್ ಇನ್ ಕೇಸ್ ಇದು ಬ್ಯಾಡ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಸೆಕೆಂಡ್ ಹಾಫ್ ತನಕ ಹೋಲ್ಡ್ ಮಾಡಿ ಡೇ ಹೈನ ಕೂಡ ಕ್ರಾಸ್ ಮಾಡ್ತಾ ಇದ್ದಾರೆ ಅಂದರೆ ಸಸ್ಟೈನ್ ಆಯ್ತು ಅಂದರೆ ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು 535 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ 520 ಹತ್ರ. ಫೈನ್. ಸೊ ಇಫ್ ಇನ್ ಕೇಸ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆದರೆ ಇಗ್ನೋರ್ ಮಾಡಿ. ಇಫ್ ಇನ್ ಕೇಸ್ ನಾಳೆ ದೊಡ್ಡ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಇಗ್ನೋರ್ ಮಾಡಿ. ಆವಾಗ ಇಲ್ಲಿ ಅಪ್ಪರ್ ಸರ್ಕ್ಯೂಟ್ ಇರುತ್ತೆ, ಇಲ್ಲ ಅಂದರೆ ಇಲ್ಲಿ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಬಿಕಾಸ್ ಇವರಿಗೆಲ್ಲ ಒಂದೊಳ್ಳೆ ಗ್ಯಾಪ್ ಅಪ್ ಸಿಕ್ಕಿಲ್ಲ, ಇವರೆಲ್ಲ ಬೈ ಮಾಡಿದವ್ರದ್ದು ಪೋರ್ಟ್ಫೋಲಿಯೋಗೆ ಕಾಸ್ಟ್ ಟು ಕಾಸ್ಟಲ್ಲಿ ಇಲ್ಲ ಅಂದರೆ ನೆಗೆಟಿವ್ ತೋರ್ತಾ ಇರುತ್ತೆ. ಸೊ ಯಾವಾಗ ಇವರು ಯಾರು ಇಂಟ್ರಾಡೇ ಬೇಸಸ್ ಯಾರು ಸ್ವಿಂಗ್ ಟ್ರೇಡಿಂಗ್ ಬೇಸಸ್ ಮೇಲೆಲ್ಲ ಟ್ರೇಡ್ ಮಾಡ್ತಿರ್ತಾರಲ್ಲ ಅವರೆಲ್ಲ ಇಲ್ಲಿ ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ಕೂಡ ಇರ್ತಾರೆ. ಆ್ಯಂಡ್ ನಿಯರ್ ಟು ಬಜೆಟ್ ಕೂಡ ಉಂಟು. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಗ್ಯಾಪ್ ಅಪ್ ಓಪನ್ ಆದರೆ ಹೋಲ್ಡ್ ಮಾಡುವ, ಸೆಕೆಂಡ್ ಹಾಫಲ್ಲಿ ಬ್ರೇಕ್ಔಟ್ ಕೊಟ್ಟರೆ ನಮ್ಮ ಲೆವೆಲು 535 520 ಹತ್ರ ನಮ್ಮದು ಸ್ಟಾಪ್ ಲಾಸ್ ಲೆವೆಲ್ ಆಗಿರುತ್ತೆ. ಸೊ ನಾನು ಒಂದೇ ವಿಷಯ ಯಾಕೆ 2-3 ಸಲ ಹೇಳ್ತೀನಿ ಅಂದರೆ ತುಂಬ ಜನಕ್ಕೆ ಅರ್ಥ ಆಗಲ್ಲ ನಾನು ಮಾತಾಡೋದು, ಕೆಲವರಿಗೆ ಅರ್ಥ ಆಗಲ್ಲ. ಸೊ ದಟ್ ನಾನು 3-4 ಸಲ ಒಂದೇ ವಿಷಯನ ಹೇಳ್ತಾ ಇರ್ತೀನಿ. ಫೈನ್. ಸೊ ಇಫ್ ಇನ್ ಕೇಸ್ ನಿಮ್ಗೆ ಇರಿಟೇಟ್ ಆದರೆ ಸಾರಿ ಫಾರ್ ದ್ಯಾಟ್. ಸೊ ಥರ್ಡ್ ಒಂದು MMTC. ಇಫ್ ಇನ್ ಕೇಸ್ ಇದು ನಾಳೆ ದಿವಸ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ದಟ್ ಮೀನ್ಸ್ ಇದು ₹80 ಎಲ್ಲ ಓಪನ್ ಆಗಿ ಸೆಕೆಂಡ್ ಹಾಫಲ್ಲಿ ಇದು ಡೇ ಹೈನ ಕ್ರಾಸ್ ಆಗ್ತಾ ಅಂದರೆ ಮಾತ್ರ ನಾವಿಲ್ಲಿ ಪ್ಲ್ಯಾನ್ ಮಾಡೋಣ. ಇಫ್ ಇನ್ ಕೇಸ್ ಇದು ಓಪನ್ ಆಗ್ತಾನೆ ಫಸ್ಟ್ ಹಾಫಲ್ಲಿ ಓಪನ್ ಆಯ್ತು ಅಂದರೆ ಸೊ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಕೂಡ ಉಂಟು. ಪ್ಲ್ಯಾನ್ ಮಾಡೋದಾದರೂ ಕೂಡ ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಯಾಕಂದರೆ ಇದರಲ್ಲೆಲ್ಲ ಸರ್ಕ್ಯೂಟ್ ಆಗ್ತದೆ. ಇಫ್ ಇನ್ ಕೇಸ್ ಇದು ನೀವು ನಾಳೆ ದಿವಸ ಪ್ಲ್ಯಾನ್ ಮಾಡಿ ನಾಳೆ ದಿವಸ ಒಂದೊಳ್ಳೆ ಗ್ಯಾಪ್ ಅಪ್ ಸಿಕ್ಕು ಅಪ್ಪರ್ ಸರ್ಕ್ಯೂಟ್ ಆದರೆ ನಮಗೇನು ಯೂಸ್ ಇರಲ್ಲ.
ಬಿಕಾಸ್ ನಮಗೆಲ್ಲ ಎಕ್ಸಿಟ್ ಆಗ್ಲಿಕ್ಕೆ ಆಗಲ್ಲ. ಇಫ್ ಇನ್ ಕೇಸ್ ಇಲ್ಲಾಂದರೆ ಡೌನ್ ಸೈಡಲ್ಲಿ ಒಂದು ಒಳ್ಳೆ ಲೋವರ್ ಸರ್ಕ್ಯೂಟ್ ಆಯಿತು ಅಂದರೂ ಕೂಡ ನಮಗೆ ಎಕ್ಸಿಟ್ ಆಗಲಿಕ್ಕೆ ಚಾನ್ಸ್ ಇರಲ್ಲ. ಸೊ ಈ ಥರ ಸ್ಟಾಕಲ್ಲೆಲ್ಲ ಸ್ವಲ್ಪ ಕ್ವಾಂಟಿಟಿ ಲೆಸ್ಸೇ ಇಟ್ಟು ಟ್ರೇಡ್ ಮಾಡಿ. ಹಾಗಂತ ನಾನು ಮಾರ್ಕೆಟ್ ಕ್ಯಾಪ್ ಏನು ನೋಡಿ ನಿಮಗೆ ಹೇಳಿರಲ್ಲ. ಸೊ ನಾನು ಹೇಳಿದ ಎಲ್ಲ ವೀಡಿಯೋದಲ್ಲಿ ನೀವು ನೋಡ್ಬೋದು ಒಂದೊಂದು ಸ್ಟಾಕು ಕೂಡ 1000 ಕ್ರೋಸ್ಗಿಂತ ಅಪ್ಸೈಡಲ್ಲಿ ಮಾರ್ಕೆಟ್ ಕ್ಯಾಪ್ ಉಂಟು. ಫೈನ್. ಸೊ ಈಗ ನಾಳೆ ದಿವಸ ಇದು ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಡೇ ಹೈನ ಸೆಕೆಂಡ್ ಹಾಫಲ್ಲಿ ಬ್ರೇಕ್ ಆಗ್ತದೆ ಅಂದರೆ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಫಸ್ಟ್ ಹಾಫಲ್ಲಿ ಬ್ರೇಕ್ ಆಗ್ತದೆ ಅಂದರೆ ಕೂಡ ಪ್ಲ್ಯಾನ್ ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಪ್ಲ್ಯಾನ್ ಮಾಡೋದು ಬೆಟರ್ ಅಂತ. ಸೊ ನಾಳೆ ಇಂಟ್ರಾಡೇ ಟಾರ್ಗೆಟು ನಮ್ಮದು ಎಂಟ್ರಿ ಪ್ರೈಸ್ ಆಗಿರುತ್ತೆ 83 ಹತ್ರ ನಮ್ಮದು ಎಂಟ್ರಿ ಪ್ರೈಸ್ ಆಗಿರುತ್ತೆ. ಆವಾಗ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ ಸಮ್ ಅರೌಂಡ್ 79 ಇಲ್ಲ 80 ರುಪೀಸಲ್ಲಿ ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಆವಾಗ ನಾವು ಇದರಲ್ಲಿ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು 1:2 ಅಲ್ಲಿ. ಇವನ್ ನಾವು ಪೊಸಿಷನ್ ಬೇಸಸಲ್ಲಿ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಿದರೆ ನಾವು ಇದರಲ್ಲಿ 91, 92 ಅಲ್ಲಿ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ನಾಳೆ ಬಿಗ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಇಗ್ನೋರ್ ಮಾಡಿ, ಬಿಗ್ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ಇಗ್ನೋರ್ ಮಾಡಿ. ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಸ್ವಲ್ಪ ಒಂದು ಡೌನ್ ಸೈಡ್ ಮೂಮೆಂಟಮ್ ಬರ್ಬೋದು ಅಂತ. ಇಫ್ ಇನ್ ಕೇಸ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆದರೆ, ಯಾಕಂದರೆ ಇಲ್ಲಿ ಬ್ರೇಕ್ಔಟ್ ಅಲ್ಲಿ ತಗೊಂಡಿರೋರಲ್ಲ ಒಂದೊಳ್ಳೆ ಪ್ರಾಫಿಟ್ ತೋರ್ತು, ಅವರಿಗೆ ತುಂಬ ಜನ ಖುಷಿ ಪಡ್ತಾರೆ, ತುಂಬ ಜನ ಕ್ವಾಂಟಿಟಿ ಆ್ಯಡ್ ಕೂಡ ಮಾಡ್ತಾರೆ ನಾಳೆ ದಿನ. ಇಫ್ ಇನ್ ಕೇಸ್ ಇದು ಡೇ ಹೈಕಿಂದ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆದರೆ, ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲೆಲ್ಲ ತುಂಬ ಜನ ಒಳ್ಳೆ ಬೈಯಿಂಗ್ ಮಾಡಿ ಇರ್ತಾರೆ, ಬಿಕಾಸ್ ಒಂದೊಳ್ಳೆ ರೇಂಜಿಂದ ಬ್ರೇಕ್ಔಟ್ ಆಗಿದೆ ಇದು. ಸೊ ಒಳ್ಳೆ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಇಲ್ಲಿಂದ ಒಂದೊಳ್ಳೆ ಸೆಲಪ್ ಬರೋ ಚಾನ್ಸಸ್ ಕೂಡ ಉಂಟು. ದಟ್ ಮೀನ್ಸ್ ಈ ಟ್ರೆಂಡ್ ಲೈನ್ ಎಲ್ಲ ಮಲ್ಟಿಪಲ್ ಟೈಮ್ಸ್ ಟಚ್ ಆಗಿದೆ, ಇಲ್ಲಿಂದ ಒಂದೊಳ್ಳೆ ಡೌನ್ ಸೈಡ್ ಮೂಮೆಂಟಮ್ ಬರೋ ಚಾನ್ಸಸ್ ಕೂಡ ಉಂಟು. ಸೊ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಇಗ್ನೋರ್ ಮಾಡಿ, ಸೆಲ್ಲಿಂಗ್ ಕೂಡ ಬರ್ಬೋದು. ಇಫ್ ಇನ್ ಕೇಸ್ ಸ್ಲೈಟ್ಲಿ ಗ್ಯಾಪ್ ಅಪ್ ಇಲ್ಲಾಂದರೆ ಫ್ಲ್ಯಾಟ್ ಓಪನ್ ಆಗಿ ಕೂಡ ಬ್ರೇಕ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ ಅಂದರೆ ಅದರಲ್ಲಿ ಸ್ಟ್ರೆಂತ್ ಇರಲ್ಲ. ಬಿಕಾಸ್ ಇದು ಸಣ್ಣ ಮಟ್ಟ ಸ್ಟಾಕ್ ಅಲ್ಲ, ಬಿಕಾಸ್ ಇದು 1-3% ಮೂಮೆಂಟಮ್ ಆದರೂ ತುಂಬ ಒಂದು ದೊಡ್ಡ ಮೂಮೆಂಟಮ್ ಹಾಗೆ. ಸೊ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ ಆಗ್ತಾ ಇದ್ದರೆ ಮಾಡ್ಬೋದು, ಕ್ವಾಂಟಿಟಿ ಲೆಸ್ ಇಟ್ಟು ಮಾಡಿ, ಬಿಕಾಸ್ ಇದು ಡೌನ್ ಸೈಡಿಂದ ಬಂದಿದೆ ಅಂತ ಅರ್ಥ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು ಸೆಕೆಂಡ್ ಹಾಫಲ್ಲಿ ಸಸ್ಟೈನ್ ಆಗಿ ಬ್ರೇಕ್ ಆಯಿತು ಅಂದರೆ ನಾವು ಪ್ಲ್ಯಾನ್ ಮಾಡ್ಬೋದು. ಸಮಾನ್ ನಮ್ಮದು ಎಂಟ್ರಿ ಪ್ರೈಸ್ ಇರುತ್ತೆ 83, ನಮ್ಮದು ಸ್ಟಾಪ್ ಲಾಸ್ ಲೆವೆಲ್ ಆಗಿರುತ್ತೆ ಸಮಾನ್ 79 ಇಲ್ಲಾಂದರೆ 80 ಲೆವೆಲ್ ಆಗಿರುತ್ತೆ. ನಮ್ಮದು ಇಂಟ್ರಾಡೇ ಬೇಸಿಸಲ್ಲಿ ಟಾರ್ಗೆಟ್ ಇರುತ್ತೆ 1:2. ಇಫ್ ಇನ್ ಕೇಸ್ ನಾವು ಸ್ವಿಂಗ್ ಟ್ರೇಡಿಂಗ್ ಮೂಲಕ ಇರ್ತೀವಿ ಅಂದರೆ, ಬಿಕಾಸ್ ನಾನು ಇದು ಹೇಳಿದ್ದು ನೀವು ನಾಳೆ ಕೂಡ ಸಿಗ್ಬೋದು, ನಾಡ್ದು ಕೂಡ ಟಾರ್ಗೆಟ್ ಸಿಗ್ಬೋದು. ಯಾವ ತನಕ ಟಾರ್ಗೆಟ್ ಹಿಟ್ ಆಗಲ್ಲ, ಯಾವ ತನಕ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ, ಆವ ತನಕ ನೀವು ಒಂದು ಸ್ಟಾಕಿನ ಎಕ್ಸಿಟ್ ಆಗಬೇಡಿ. ಬಿಕಾಸ್ ಅದೊಂದು ನೀವು ಏನು ಮಾಡ್ಕೊಳ್ಳಿ, ಹ್ಯಾಬಿಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಒಂದು ಒಳ್ಳೆ ಇನ್ ಫ್ಯೂಚರಲ್ಲಿ ತುಂಬ ಯೂಸ್ ಆಗ್ತಾರೆ. ನನ್ನ ಪ್ರಕಾರ ನನಗಂತೂ ತುಂಬ ಯೂಸ್ ಆಗಿದೆ. ಬಿಕಾಸ್ ಒಂದೊಳ್ಳೆ ಗ್ರೀನಲ್ಲಿ ತೋಡಿದಾಗ ಎಕ್ಸಿಟ್ ಆಗೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಇವತ್ತು ಪ್ರಾಫಿಟ್ ಆಗ್ಬೋದು, ಇನ್ ದ ಎಂಡಲ್ಲಿ ನಿಮಗೆ ಲಾಸಸ್ಸೇ ಆಗ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಇಫ್ ಇನ್ ಕೇಸ್ ಇದು ನಾಳೆ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ ಆಯ್ತು ನಾವು ಪ್ಲ್ಯಾನ್ ಮಾಡೋಣ 1:2ನ ಇಂಟ್ರಾಡೇ ಬೇಸಿಸ್ ಮೇಲೆ. ಇಫ್ ಇನ್ ಕೇಸ್ ನಾಳೆ ಅಪ್ಸೈಡಲ್ಲಿ ಹೋಯ್ತು ಕ್ಲೋಸಿಂಗ್ ಕೊಡ್ತಂದ್ರೆ ನಾವು ಇದನ್ನು ಪೊಸಿಷನ್ ಮೇಲೆ ತೊಗೊಂಡು ಹೋಗೋಣ, ದಟ್ ಮೀನ್ಸ್ ಸ್ವಿಂಗ್ ಟ್ರೇಡಿಂಗ್ ಮೇಲೆ. ಸೊ ಆವಾಗ ನಮ್ಮದು ಟಾರ್ಗೆಟ್ ಇರುತ್ತೆ 91 ಹತ್ರ. ಫೈನ್. ಸೊ ಮೂರನೇ ನೋಡ್ಲಿಕ್ಕೆ ಹೋದರೆ ಕಿರ್ಲೋಸ್ಕರ್ ಆಯಿಲ್ ಆ್ಯಂಡ್ ಇಂಜಿನ್ ಲಿಮಿಟೆಡ್. ಇದು ಏನಾಗಿದೆ ಅಂದರೆ ನಾನು ನೋಡ್ತಾ ಇದ್ದೆ ಸಮಥಿಂಗ್ ಸೆಕೆಂಡ್ ಹಾಫಲ್ಲಿ ನೋಡ್ತಾ ಇದ್ದಾಗ ಇದರಲ್ಲಿ ಕ್ಲೋಸಿಂಗು, ದಟ್ ಮೀನ್ಸ್ ಇದು ಅಡ್ಜಸ್ಟ್ಮೆಂಟ್ ಕ್ಲೋಸಿಂಗು ಸ್ವಲ್ಪ ಇದು ಡೌನ್ ಸೈಡಲ್ಲಿ ಕೊಟ್ಟಿದೆ. ಇದು ಸಮ್ಯಾರಂಡ್ ಕ್ಲೋಸಿಂಗು 5 ಮಿನಿಟಲ್ಲಿ ನೋಡ್ಲಿಕ್ಕೆ ಹೋದರೆ 704 ಹತ್ರ ಸಮ್ಯಾರಂಡ್ ಎಲ್ಲೋ ಕ್ಲೋಸಿಂಗ್ ಕೊಟ್ಟಿದೆ. ಬಟ್ ಇದು ಅಡ್ಜಸ್ಟ್ಮೆಂಟ್ ಆಗಿ 694 ಹತ್ರ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ದಟ್ ಮೀನ್ಸ್ ಸ್ವಲ್ಪ ಡೀಪ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ. ನೋ ಇಶ್ಯೂ ಫಾರ್ ದಟ್. ಇಫ್ ಇನ್ ಕೇಸ್ ಇದು ನಾಳೆ ದಿವಸ 700ಗಿಂತ ಅಪ್ಸೈಡಲ್ಲಿ ಓಪನ್ ಆಗಿ ಸೆಕೆಂಡ್ ಹಾಫಲ್ಲಿ ಡೇ ಹೈಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಯಿತು, ದಟ್ ಮೀನ್ಸ್ ಈಗ ಬ್ರೇಕ್ ಆಯಿತು ಅಂದರೆ ನೀವು ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಇಲ್ಲಿ ಒಂದು 5 ಮಿನಿಟ್ಸ್ ಸಮಯ ಸಸ್ಟೈನ್ ಆಯ್ತು ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸೊ ಆವಾಗ ನಾವು ಟ್ರೇಡ್ ಮಾಡೋದು ಬೆಟರ್ ಅಂತ. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ಇಗ್ನೋರ್ ಮಾಡಿ, ಬಿಕಾಸ್ ಈ ಟ್ರೆಂಡ್ ಲೈನು ಮಲ್ಟಿಪಲ್ ಟೈಮ್ ಟಚ್ ಆಗಿದೆ. ಸೊ ಇಫ್ ಇನ್ ಕೇಸ್ ಇಲ್ಲೆಲ್ಲ ಓಪನ್ ಆಯ್ತು ಅಂದರೆ ಇದು ಫ್ಲೋ ಅಲ್ಲಿ ಕೂಡ ಹೋಗೋ ಚಾನ್ಸಸ್ ಇರ್ತಾರೆ. ಸೊ ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಸೊ ಸೆಲ್ಲಿಂಗ್ ಬರ್ತಾರೆ ಆ್ಯಂಡ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರೋ ಚಾನ್ಸಸ್ ಉಂಟು, ಇಲ್ಲಾಂದರೆ ಫ್ಲೋ ಅಲ್ಲಿ ಕೂಡ ಹೋಗೋ ಚಾನ್ಸಸ್ ಉಂಟು. ಸೊ ಇದರಲ್ಲಿ ಒಂದೇ ರೀಸನು 700ಗಿಂತ ಅಪ್ಸೈಡ್ ಓಪನ್ ಆಗಬೇಕು. ದಟ್ ಮೀನ್ಸ್ 694, 95 ಹತ್ರ ಓಪನ್ ಆದರೂ ಓಕೆ, ಬಟ್ 700 ಹತ್ರ ಓಪನ್ ಆಗಬೇಕು. ಆ್ಯಂಡ್ ಅದಾದ್ರ ಮೇಲೆ ಸೆಕೆಂಡ್ ಹಾಫಲ್ಲಿ ಇದು ಡೇ ಹೈನ ಬ್ರೇಕ್ ಆಯಿತು, ಸಸ್ಟೈನ್ ಆಯಿತು ಅಂದರೆ ಮಾತ್ರ ನಮ್ಮದು ಎಂಟ್ರಿ ಲೆವೆಲ್ ಆಗಿರುತ್ತೆ 713.18 ಹತ್ರ. ನಮ್ಮದು ಸ್ಟಾಪ್ ಲಾಸ್ ಲೆವೆಲ್ ಆಗಿರುತ್ತೆ 700 ಹತ್ರ. ನಮ್ಮದು ಇಂಟ್ರಾಡೇ ಬೇಸಿಸ್ ಮೇಲೆ ಇಫ್ ಇನ್ ಕೇಸ್ ನೀವು ಟಾರ್ಗೆಟ್ ಅಚೀವ್ ಮಾಡಲಿಕ್ಕಾದರೆ 1:2 ಅಚೀವ್ ಮಾಡೋಣ. ಇಫ್ ಇನ್ ಕೇಸ್ ನಾವಿದು ಸ್ವಿಂಗ್ ಟ್ರೇಡಿಂಗ್ ಮೂಲಕ ತೊಗೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ದೊಡ್ಡ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಗ್ಯಾಪ್ ಡೌನ್ ಓಪನ್ ಆದರೆ ಇದರಲ್ಲಿ ನಾವು ಇಗ್ನೋರ್ ಮಾಡೋದು ಬೆಟರ್ ಅಂತ ಕಿರ್ಲೋಸ್ಕರ್ ಆಯಿಲ್ ಆ್ಯಂಡ್ ಇಂಜಿನ್ ಲಿಮಿಟೆಡಲ್ಲಿ. ಫೈನ್. ಸೊ ಲಾಸ್ಟ್ ಲೀಸ್ಟ್ ನೋಡ್ಲಿಕ್ಕೆ ಹೋದರೆ ಶಾರದಾ ಎನರ್ಜಿ ಮೈನ್ ಲಿಮಿಟೆಡ್. ಸೊ ಇದರಲ್ಲಿ ನಾಳೆ 2 ಆಪ್ಷನ್ ಉಂಟು. ಇಫ್ ಇನ್ ಕೇಸ್ ಸ್ವಲ್ಪ ನೀವು
ಕರೆಕ್ಟಾಗಿ ನೋಡಿದ್ರಿ. ಏನಂದರೆ ಇಫ್ ಇನ್ ಕೇಸ್ ಇದು ನಾಳೆ ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ ಆಯ್ತು ಅಂದರೆ ನಾವಿಲ್ಲಿ ಬೈ ಕೂಡ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ಫ್ಲ್ಯಾಟ್ ಓಪನ್ ಆಗಿ ಡೇ ಲೋನ ಕೂಡ ಬ್ರೇಕ್ ಆಗ್ತಿದೆ ಅಂದರೆ ನಾವು ಇದರಲ್ಲಿ ಸೆಲ್ ಕೂಡ ಮಾಡ್ಬೋದು. ಸೊ 2 ಆಪ್ಷನ್ ಉಂಟು, ಯಾವ್ದು ಕೂಡ ನೀವು ಚಾಯ್ಸ್ ಮಾಡ್ಬೋದು. ಸೊ ಇಲ್ಲಿ ನಾವು ಬೈಯಿಂಗ್ದು ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡಬೇಕು, ಸೆಲ್ಲಿಂಗ್ದು ಕ್ವಾಂಟಿಟಿ ಸ್ವಲ್ಪ, ದಟ್ ಮೀನ್ಸ್ ಯಾವತ್ತು ನಾವು 10 ಕ್ವಾಂಟಿಟಿ ಟ್ರೇಡ್ ಮಾಡ್ತಿದ್ದೀವಿ ಅಂದರೆ ನಾವು ಸೆಲ್ಲಿಂಗಲ್ಲಿ ಕೂಡ 10 ಕ್ವಾಂಟಿಟಿ ಟ್ರೇಡ್ ಮಾಡೋ. ಇಫ್ ಇನ್ ಕೇಸ್ ನಾವಿಲ್ಲಿ ಬೈಯಿಂಗ್ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ನಾವಿಲ್ಲಿ 5 ಕ್ವಾಂಟಿಟಿ ಪ್ಲ್ಯಾನ್ ಮಾಡೋಣ. ಸೊ ಇದು ಮನಿ ಮ್ಯಾನೇಜ್ಮೆಂಟ್ ಆಯಿತು. ಸೊ ಇಲ್ಲಿ ನಾವು ಇದು ಫ್ಲ್ಯಾಟ್ ಓಪನ್ ಆಗಿ ಹೈ ಹತ್ರ ಬ್ರೇಕ್ ಆಗ್ತಾಯಿದೆ ಅಂದರೆ ಈ ಟ್ರೆಂಡ್ ಲೈನ್ ಹತ್ರ ಒಂದು ಒಳ್ಳೆ ಬ್ರೇಕ್ಔಟ್ ಆಗ್ತಾರೆ ಆ್ಯಂಡ್ ನಮ್ದು ಇಲ್ಲಿ ಫಸ್ಟ್ ಟಾರ್ಗೆಟ್ ಹಿಟ್ ಆಗ್ಬೋದು. ದಟ್ ಮೀನ್ಸ್ 255 ಹತ್ರ ನಮ್ಮದು ಫಸ್ಟ್ ಟಾರ್ಗೆಟ್ ಇರುತ್ತೆ. ನಮ್ಮದು ಎಂಟ್ರಿ ಪ್ರೈಸ್ ಅಮೌಂಟ್ 247 ಹತ್ರ ಎಂಟ್ರಿ ಪ್ರೈಸ್ ಇರುತ್ತೆ. ನಮ್ಮದು ಸ್ಟಾಪ್ ಲಾಸ್ ಲೆವೆಲು ಸಮಥಿಂಗ್ 240 247 ಹತ್ರ ನಮ್ಮದು 240 243 ಹತ್ರ ನಮ್ಮದು ಸ್ಟಾಪ್ ಲಾಸ್ ಲೆವೆಲ್ ಇರ್ತಾರೆ. ಫೈನ್. ಸೊ ನಮ್ಮದು ಫಸ್ಟ್ ಟಾರ್ಗೆಟು 255 ಹತ್ರ ಇರ್ತಾರೆ. ಇಫ್ ಇನ್ ಕೇಸ್ ಅಲ್ಲಿ ಸಸ್ಟೈನ್ ಆದರೆ ನಾವಿಲ್ಲಿ ಪೊಸಿಷನ್ ಬೇಸಸ್ ಮೇಲೆ ತಗೊಂಡು ಹೋಗ್ಬೋದು. ಅದೇ ನಾವು ಸೆಲ್ಲಿಂಗ್ ಸೈಡ್ ನೋಡ್ಲಿಕ್ಕೆ ಹೋದರೆ ಸೊ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿಂದ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು. ಸೊ ಇಲ್ಲಿ ಒಂದೊಳ್ಳೆ ರೆಸಿಸ್ಟೆನ್ಸ್ನ ಇದು ಫೇಸ್ ಮಾಡ್ತಾ ಉಂಟು. ಸೊ ಯಾವಾಗಿದು ನಾಳೆ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ನಾವು ಇದನ್ನ ಇಗ್ನೋರ್ ಮಾಡೋಣ. ಬಿಗ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಇದನ್ನು ನಾವು ಇಗ್ನೋರ್ ಮಾಡೋಣ. ಯಾವಾಗಿದು ಫ್ಲ್ಯಾಟ್ ಓಪನ್ ಆಯಿತು, ಡೇ ಹೈನ ಕ್ರಾಸ್ ಆಯಿತು, ನಾವಿಲ್ಲಿ ಬೈ ಮಾಡೋಣ, ಕ್ವಾಂಟಿಟಿ ಆಬ್ವಿಯಸ್ಲಿ ಲೆಸ್ ಇರುತ್ತೆ. ಡೇ ಲೋನ ಕ್ರಾಸ್ ಆಯಿತು ಅಂದರೆ ನಾವಿಲ್ಲಿ ಸೆಲ್ ಮಾಡೋಣ, ಆಬ್ವಿಯಸ್ಲಿ ಕ್ವಾಂಟಿಟಿ ನಾರ್ಮಲ್ ಆಗಿರುತ್ತೆ. ಕ್ಲಿಯರ್. ಸೊ ಇಲ್ಲಿ ನಮ್ಮದು ಫಸ್ಟ್ ಟಾರ್ಗೆಟು ಸಮಯ 1:2 ಇರುತ್ತೆ. ಇಫ್ ಇನ್ ಕೇಸ್ ನಾವು ಡೇ ಲೋನ ಕ್ರಾಸ್ ಆಗ್ತಾ ಪ್ಲ್ಯಾನ್ ಮಾಡಿದರೆ 239 ಹತ್ರ ನಮ್ಮದು ದಟ್ ಮೀನ್ಸ್ ಸ್ಟಾಪ್ ಲಾಸ್ ಲೆವೆಲ್ಲು 243 ಹತ್ರ ಸ್ಟಾಪ್ ಲಾಸ್ ಲೆವೆಲ್ ಆಗಿರುತ್ತೆ. ನಮ್ಮದು ಟಾರ್ಗೆಟ್ ಲೆವೆಲು 1:2, ಇಲ್ಲಾಂದರೆ ಈ ಸ್ವಿಂಗ್ಸ್ ತನಕ ನಾವು ಟಾರ್ಗೆಟ್ ಇಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಇಂಟ್ರಾಡೇಲಿ ಒಂದೊಳ್ಳೆ ಪ್ರಾಫಿಟ್ ತೋರ್ತಾ ಇದೆ ಅಂದರೆ ನೀವು ಇದು ಸ್ವಿಂಗ್ ಟ್ರೇಡಿಂಗ್ ಮೂಲಕ ತೊಗೊಳ್ಳಿ ಹೋಗ್ಬೋದು. ಇದರಲ್ಲಿ ಒಂದೊಳ್ಳೆ ಮೂಮೆಂಟಮ್ ನಮಗೆ ಸಿಗೋ ಚಾನ್ಸಸ್ ಉಂಟು. ಬಿಕಾಸ್ ಇಲ್ಲೆಲ್ಲ ನೋಡಿ ಒಂದೊಳ್ಳೆ ಟಾರ್ಗೆಟು ಪೆಂಡಿಂಗ್ ಉಂಟು. ಬಿಕಾಸ್ ಇದೆಲ್ಲ ಮಲ್ಟಿಪಲ್ ಟೈಮ್ ಟಚ್ ಆಗಿದೆ, ದಟ್ ಮೀನ್ಸ್ ಇದು ವೀಕ್ ಆಗಿದೆ ಅಂತ ಅರ್ಥ. ನಾಳೆ ಫ್ಲ್ಯಾಟ್ ಓಪನ್ ಆಯಿತು, ಡೇ ಹೈನ ಕ್ರಾಸ್ ಆಯಿತು, ಫ್ಲ್ಯಾಟ್ ಓಪನ್ ಆಗಿ ಡೇ ಲೋನ ಕ್ರಾಸ್ ಆಯಿತು ಅಂದರೆ ಮೂಮೆಂಟಮ್ ಬರ್ಬೋದು. ಅಪ್ ಸೈಡಲ್ಲಿ ಕ್ವಾಂಟಿಟಿ ಲೆಸ್, ಡೌನ್ ಸೈಡಲ್ಲಿ ಕ್ವಾಂಟಿಟಿ ನಾರ್ಮಲ್. ಫೈನ್. ಏನಂದರೆ ನಾನು ಏನು ಇದು ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ರೆಕಮೆಂಡೇಷನ್ ಕೊಡ್ತಾ ಇಲ್ಲ, ಜಸ್ಟ್ ನಾನು ನಿಮಗೆ ಪ್ರೈಸ್ ಹೇಗೆ ಮೂಮೆಂಟಮ್ ಆಗ್ತಾರೆ ಅದೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾಳೆ ನೀವು ಹೀಗೆ ಒಂದು ರಿಸ್ಕ್ ರಿವಾರ್ಡ್ ಇದೇನು ಉಂಟಲ್ಲ, ಇದೊಂದು ನೀವು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ನಿಮ್ಮದು ಬೈಯಿಂಗ್ ಲೆವೆಲ್ ಇದುಂಟು, ನಮ್ಮದು ಟಾರ್ಗೆಟ್ ಲೆವೆಲ್ ಇದುಂಟು ಅಂತ ನೀವು ನಾಳೆ ಪೇಪರ್ ಟ್ರೇಡಿಂಗ್ ಕೂಡ ಮಾಡ್ಬೋದು. ಫೈನ್. ಸೊ ಈ ಥರ ನೀವು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡಬೇಕೆ ಅಂತ ಇಲ್ಲ. ಜಸ್ಟ್ ನೀವು ಈ ಚಾರ್ಟ್ನ ನೋಡಿ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ನಮ್ಮದು ಬೈಯಿಂಗ್ ಲೆವೆಲ್ ಏನುಂಟು, ನಮ್ಮದು ಸ್ಟಾಪ್ ಲಾಸ್ ಲೆವೆಲ್ ಏನುಂಟು ಇದನ್ನು ನೀವು ಪ್ಲೇಸ್ ಮಾಡ್ಕೊಳ್ಳಿ. ಹೀಗೆ ನೀವು ನೋಡಿ ಪ್ರೈಸ್ ಹೇಗೆ ಮೂಮೆಂಟಮ್ ಆಗ್ತಾ ಉಂಟು, ಯಾರಲ್ಲಿ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾರಲ್ಲಿ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಯರ್ಸ್ ಆ್ಯಂಡ್ ಸೆಲ್ಲರ್ ಸೈಕಾಲಜಿ ಏನು, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗ್ತದೆ. ಫೈನ್. ಸೊ ನೀವು ಕರೆಕ್ಟಾಗಿ ಲರ್ನಿಂಗ್ ಮಾಡ್ತಾ ಇದ್ದೀನಿ, ಆವಾಗ ನೀವು ಅರ್ನಿಂಗ್ ಮಾಡಲಿಕ್ಕೆ ಪಾಸಿಬಲ್ ಆಗ್ತದೆ. ಫೈನ್. ಐ ಹೋಪ್ ನಾ ಏನು ಹೇಳಿದ್ನಂತ ನಿಮ್ಗೆ ಕ್ಲಿಯರ್ ಆಯ್ತಂತ. ಇಫ್ ಇನ್ ಕೇಸ್ ಇದೇ ರಿಲೇಟೆಡ್ ವೀಡಿಯೋ ಬೇಕಂದರೆ ಚಾನಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡೋಣ ಮರಿಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.